ನಮಸ್ಕಾರ ವೀಕ್ಷಕರೇ, ಫ್ರೀಡಮ್ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 1918 12 ವರ್ಷದ ಒಬ್ಬ ಹುಡುಗ ರಾಜಸ್ಥಾನದ ಬಿಕನೇರ್ ಗಲ್ಲಿಯಲ್ಲಿ ಶೇವ್ ಮಾಡುವುದನ್ನು ಕಲಿತಾನೆ. ಹಾಗೆ ಅದನ್ನು ಕೇವಲ 2 ಪೈಸೆಗೆ ಮಾರಾಟ ಮಾಡಲು ಶುರು ಮಾಡ್ತಾನೆ. ಆದರೆ ಅವನಿಗೆ ಗೊತ್ತಿರಲಿಲ್ಲ ಮುಂದೊಂದು ದಿನ ಇದು 1000 ಕೋಟಿಯ ಸಾಮ್ರಾಜ್ಯಕ್ಕೆ ಅಡಿಗಲ್ಲಾಗುತ್ತೆ ಅಂತ. ಸ್ನೇಹಿತರೆ, ಇದು ಭಾರತದ ಅತಿ ದೊಡ್ಡ ಸ್ನ್ಯಾಕ್ಸ್ ಬ್ರ್ಯಾಂಡ್ ಹಲ್ದಿರಾಮ್ಸ್ನ ಕತೆ. ಬನ್ನಿ, ಬಿಕನೇರ್ನ ಒಂದು ಸಣ್ಣ ಅಂಗಡಿಯಿಂದ ಜಗತ್ತಿನ ಸ್ನ್ಯಾಕ್ಸ್ ಪವರ್ ಹೌಸ್ ಆದ ಹಲ್ದಿರಾಮ್ಸ್ನ ರೋಚಕ ಕಥೆಯನ್ನು ನೋಡೋಣ. ಹಲ್ದಿರಾಮ್ಸ್ ಅಥವಾ ಗಂಗಾ ಬಿಷನ್ ಅಗರ್ವಾಲ್ ಅವರ ಜನ್ಮ 1908ರಲ್ಲಿ ಬಿಕಾನೇರ್ನ ಬಡ ಕುಟುಂಬದಲ್ಲಿ ಆಗುತ್ತೆ. ಬಿಕಾನೇರ್ನಲ್ಲಿರುವ ತನ್ನ ತಂದೆ ಅಂಗಡಿಯಲ್ಲಿ ಒಂದು ವಿಶೇಷವಾದ ಬಿಕನೇರಿ ಭುಜಿಯಾ ಅಥವಾ ಶೇವ್ ಅನ್ನು ಮಾಡ್ತಾ ಇರ್ತಾರೆ. ಇವರಿಗೆ 12 ವರ್ಷವಿರುವಾಗಲೇ ಆ ಅಂಗಡಿಯಲ್ಲಿ ಮಾರಾಟಕ್ಕೆ ಹೋಗ್ತಾ ಇರ್ತಾರೆ. ತಾವೇ ಸ್ವತಃ ಈ ಬಿಕನೇರಿ ಭುಜಿಯಾನ ಮಾಡೋದನ್ನು ಕಲಿತಾರೆ. ಇದರ ಬಗೆಗಿನ ವಿಶೇಷವಾದ ಆಸಕ್ತಿ ಅವರಲ್ಲಿರುತ್ತೆ. ಚಾಣಾಕ್ಷತನ. ಕಸ್ಟಮರ್ಸ್ನ ತಲೆಯಲ್ಲಿ ಇವರ ಶೇವ್ಗಿರುವ ಇಂಪಾರ್ಟೆನ್ಸ್ ಮಾರ್ಕೆಟ್ನಲ್ಲಿ ಸಿಗುವ ಉಳಿದ ಶೇವ್ಗಿಂತ ಹೆಚ್ಚಿನದಿರಬೇಕೆಂದು ಯೋಚಿಸುವ ಇವರು ವಿಭಿನ್ನವಾಗಿ ಶೇವ್ನ ಸೈಜ್ ತೆಳುವಾಗಿ ಹಾಗೂ ಕ್ರಿಸ್ಪಿಯಾಗಿ ಮಾಡ್ತಾರೆ. ಬಿಕಾನೇರ್ನ ಒಬ್ಬ ಪಾಪ್ಯುಲರ್ ರಾಜ ಆಗಿರುವ ಮಹಾರಾಜ ದಂಗರ್ ಸಿಂಗ್ರನ್ನು ಅಲ್ಲಿನ ಜನ ತುಂಬ ರೆಸ್ಪೆಕ್ಟ್ ಮಾಡ್ತಾಯಿದ್ರು. ಅದಕ್ಕಾಗಿ ಇವರು ಈ ಶೇವಿಗೆ ದಂಗರ್ ಶೇವ್ ಎಂದು ಹೆಸರಿಡ್ತಾರೆ. ಆಗ ಏನಾಗುತ್ತೆ ಅಂದರೆ, ಮಹಾರಾಜರ ಹೆಸರಿರೋ ಕಾರಣ ಇದು ಒಂದು ಪ್ರೀಮಿಯಂ ಪೊಸಿಷನ್ಗೆ ಬರುತ್ತೆ. ಹೀಗೆ ಒಂದು ಬ್ರ್ಯಾಂಡ್ ಆಗಿ ಮಾಡಿದ ಇದಕ್ಕೆ ಅದೇ ರೀತಿಯಲ್ಲಿ ಅದರ ಬೆಲೆಯನ್ನು ಕೂಡ ಏರಿಸ್ತಾರೆ. ಆದರೆ ಇದನ್ನು ಕಸ್ಟಮರ್ಸ್ ಕೂಡ ಖುಷಿಯಾಗಿ ಆಕ್ಸೆಪ್ಟ್ ಮಾಡ್ತಾರೆ. ಇಂತಹ ಒಂದು ಚಾಣಾಕ್ಷ ಬಿಸ್ನೆಸ್ ಮೈಂಡೆಡ್ ಇವರಾಗಿರ್ತಾರೆ. ಕೌಟುಂಬಿಕ ಕಲಹ ಮುಂತಾದವುಗಳಿಂದ ಮನೆಯಿಂದ ಹೊರಗೆ ಬರುವ ಇವರು ಕಷ್ಟದಲ್ಲಿ ಜೀವನ ಸಾಗಿಸ್ತಾ ಇರ್ತಾರೆ. ಒಮ್ಮೆ ಕಲ್ಕತ್ತಾದಲ್ಲಿ ತಮ್ಮ ಸ್ನೇಹಿತನ ಮಗಳ ಮದುವೆಗಾಗಿ ಹೋಗಿರ್ತಾರೆ. ಅಲ್ಲಿ ಅವರಿಗೆ ತಮ್ಮ ಸ್ಟೈಲ್ನ ಶೇವನ್ನು ಮಾಡಿಕೊಡ್ತಾರೆ. ಅದನ್ನು ತಿನ್ನುವಂತಹ ಅಲ್ಲಿನ ಜನರ ರಿಯಾಕ್ಷನ್ಗೆ ಇವರೇ ಆಶ್ಚರ್ಯಗೊಳ್ತಾರೆ. ಅದರ ರುಚಿಗೆ ದೊಡ್ಡ ದೊಡ್ಡ ಆರ್ಡರ್ ಕೂಡ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ಅವರು ತಮ್ಮ ಬಿಸ್ನೆಸ್ನ ಕಲ್ಕತ್ತಾದಲ್ಲಿ ವಿಸ್ತರಿಸೋಕೆ ಪ್ಲ್ಯಾನ್ ಮಾಡ್ತಾರೆ. ಹೀಗೆ ಕಲ್ಕತ್ತಾದಲ್ಲಿ ಕೂಡ ಇವರ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡ್ತಾರೆ. ಅವರು ಅಲ್ಲಿನ ಜನರ ವಿಶೇಷತೆಗೆ ಟೇಸ್ಟ್ಗೆ ತಕ್ಕಂತೆ ಬೆಂಗಾಲಿ ಮಿಕ್ಸ್ಚರ್ ಪರಿಚಯಿಸ್ತಾರೆ. ಅದು ಕೂಡ ಇವರಿಗೆ ಒಂದು ಬಹಳ ಸಕ್ಸಸ್ಸನ್ನು ತಂದುಕೊಡುತ್ತೆ. ಹೀಗೆ ಅವರ ಪ್ರಯತ್ನದ ಫಲವಾಗಿ ಕಲ್ಕತ್ತಾ ಹಾಗೂ ನಾಗಪುರದಲ್ಲಿ ತಮ್ಮ ಬಿಸ್ನೆಸ್ ವಿಸ್ತರಿಗೊಳಿಸ್ತಾರೆ. ಹೀಗೆ 2017ರಲ್ಲಿ ಭಾರತದ ಅತಿ ದೊಡ್ಡ ಸ್ನ್ಯಾಕ್ಸ್ ಕಂಪನಿ ಅನ್ನಿಸ್ಕೊಳ್ಳುತ್ತೆ. ಕಾಲಕ್ಕೆ ತಕ್ಕಂತೆ ಅಪ್ಡೇಟ್ ಆಗುವ ಹಲ್ದಿರಾಮ್ಸ್ ಕಂಪನಿ ಸ್ವೀಟ್ಸ್, ಸ್ನ್ಯಾಕ್ಸ್, ಪಾಪಡ್, ಕುಕೀಸ್ ಹಾಗೆ ರೆಸ್ಟೋರೆಂಟ್ಸ್ಗಳನ್ನು ಕೂಡ ಭಾರತದ ಪ್ರಮುಖ ನಗರಗಳಲ್ಲಿ ಸ್ಥಾಪನೆ ಮಾಡ್ತಾರೆ. ಇದರ ವಿಶೇಷವಾದ ಫೋಕಸ್ ಪ್ಯಾಕೇಜಿಂಗ್ ಹಾಗೂ ರಿಟೇಲ್ ಮಾರ್ಕೆಟ್ನ ವಿಸ್ತರಿಸುವ ಕಡೆಗೆ ಇರುತ್ತೆ. ಆಧುನಿಕ ಪ್ಯಾಕೇಜಿಂಗ್ ಟೆಕ್ನಿಕ್ ಹಾಗೂ ಇ ಕಾಮರ್ಸ್ನಲ್ಲೂ ತಮ್ಮ ಪ್ರೆಸೆನ್ಸ್ ಇಂದ ಬ್ರ್ಯಾಂಡ್ಗೆ ಒಳ್ಳೆಯ ರಿಕಗ್ನೈಸೇಷನ್ ತಂದುಕೊಡುತ್ತೆ. ಹಲ್ದಿರಾಮ್ಸ್ಗೆ ಹಿನ್ನಡೆ. ಎಲ್ಲ ಸಕ್ಸಸ್ ಸ್ಟೋರಿಯಲ್ಲಿರುವ ಹಾಗೆ ಹಲ್ದಿರಾಮ್ ಕೂಡ ಹಿನ್ನಡೆಯನ್ನು ಅನುಭವಿಸುತ್ತೆ. 2015ರಲ್ಲಿ ಪ್ರಾಡಕ್ಟ್ ಬ್ಯಾನ್ ಕೂಡ ಆಗುತ್ತೆ. ಆದರೆ ಹಿಂದಕ್ಕೆ ಜಗ್ಗದ ಅವರು ಕೂಡಲೇ ಕಾರ್ಯಪ್ರವೃತ್ತರಾಗಿ ರೈಲ್ವೆ ಇಲಾಖೆಯೊಂದಿಗಿನ ಪಾರ್ಟ್ನರ್ಶಿಪ್ನಂತಹ ಸ್ಟ್ರಾಟಜಿಕ್ ಹೆಜ್ಜೆಗಳನ್ನು ಇಡೋದ್ರೊಂದಿಗೆ ತಮ್ಮ ಮಾರ್ಕೆಟ್ನ ಪೊಸಿಷನ್ನ ಕಾಯ್ದುಕೊಳ್ತಾರೆ. ಕೇವಲ 2 ಪೈಸೆ ವ್ಯಾಪಾರದಿಂದ ಸುಮಾರು 9,200 ಕೋಟಿಯ ರೆವಿನ್ಯೂ ಹೊಂದಿರುವ ಕಂಪನಿ 400ಕ್ಕೂ ಹೆಚ್ಚು ಪ್ಯಾಕೇಜ್ಡ್ ಫುಡ್ ಪ್ರಾಡಕ್ಟನ್ನು ಹೊಂದಿದೆ. ಪ್ರತಿಯೊಬ್ಬ ಕಸ್ಟಮರ್ನ ಬಾಯಿಂಗ್ ಸಾಮರ್ಥ್ಯಕ್ಕೆ ತಕ್ಕಂತೆ ತನ್ನ ಪ್ರಾಡಕ್ಟ್ನ 5 ರೂಪಾಯಿನ ಸಣ್ಣ ಪ್ಯಾಕೇಜಿಂದ ಹಿಡಿದು 200 ರೂಪಾಯಿಯ ಅಧಿಕ ಬೆಲೆಯ ಪ್ಯಾಕೇಜ್ನವರೆಗೂ ಲಭ್ಯವಿದೆ. ಸ್ನೇಹಿತರೆ, ಹಲ್ದಿರಾಮ್ಸ್ನ ಈ ಸ್ಟೋರಿಯಿಂದ ತಿಳಿಯೋದೇನೆಂದರೆ, ಕಸ್ಟಮರ್ನ ಸಂತೋಷಗೊಳಿಸಿ ಸತತ ಹೊಸ ಪ್ರಾಡಕ್ಟ್ಗಳನ್ನು ಪರಿಚಯಿಸಿ ಸಮಯಕ್ಕೆ ತಕ್ಕಂತೆ ತಮ್ಮನ್ನು ತಾವು ಅಪ್ಡೇಟ್ ಮಾಡ್ತಾ ಬಂದರೆ ಪ್ರಾರಂಭದಲ್ಲಿ ಎಷ್ಟೇ ಸಣ್ಣದಾಗಿದ್ದರೂ ಕೂಡ ಎಷ್ಟೇ ದೊಡ್ಡ ಬಿಸ್ನೆಸ್ನನ್ನು ಕೂಡ ಕಟ್ಟಬಹುದು. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು.